2, 1, jump! ಎಷ್ಟು ದೊಡ್ಡದಿದೆ ಯಪ್ಪ, ದೂರಕ್ಕೂ ಏನೋ ಕಾಣಲ್ಲ, ನಿಜವಾಗ್ಲೂ ಸಮುದ್ರ ಮಧ್ಯದಲ್ಲಿ ಇದ್ದಂಗಿದೆ. ನೀವಿಲ್ಲಿ ಪಿಲ್ಲರ್ಸ್ ನೋಡ್ತಾ ಇದ್ದೀರಲ್ಲ, ಈ ಪಿಲ್ಲರ್ಸ್ ಇರೋದಂಥದ್ದು 56 ಪಿಲ್ಲರ್ ಇದೆ. ಸೊ 56 ಪಿಲ್ಲರ್ಸ್ ಇರೋದ್ರಿಂದ ಏನಂದರೆ ಬೇಸಿಕ್ಲಿ ಒಂದೊಂದು ಪಿಲ್ಲರ್ಗೂ ದೇರ್ಸ್ ಅ ಡಿಫ್ರೆಂಟ್ ಮ್ಯೂಸಿಕಲ್ ನೋಟ್. ಮತ್ತೆ ಬರ್ತೀವಿ. I am waiting for you. Sure. आप लोग भी बहुत अच्छे हैं. ಫಸ್ಟ್ ರಾಮ ಲಕ್ಷ್ಮಣ ಸೀತೆಗೋಸ್ಕರ ವೀಕ್ಷಣೆಗೆ ಬರ್ತಾರೆ. ವೀಕ್ಷಣೆಗೆ ಬಂದಾಗ ಸಾರ್ಥಕ ಹೇಳ್ತಾರೆ, ಯಾರು ಸುಗ್ರೀವ ಮಹಾರಾಜ್ ಭೇಟಿ ಆಗಕ್ಕೆ ಬಂದಿರ್ತಾರೆ. ಅದೇ ಕ್ಷೇತ್ರಕ್ಕೋಸ್ಕರ ಫಸ್ಟ್ ಸಾಕ್ಷಾತ್ ಹನುಮಂತ ರಾಮ ಭೇಟಿ ಆಗಿರೋ ಕ್ಷೇತ್ರ ಮಾಡ್ತಾರೆ. ಗುಡ್ ಮಾರ್ನಿಂಗ್. ಇವಾಗ ನಾವು ಬ್ರೈಸ್ ಟೇಬಲ್ಸ್, ಸೊ ನೆನ್ನೆ ಪ್ರಾಪರ್ಟಿ ಟೂರ್ ಇಷ್ಟ ಆಯಿತು ಅಂದ್ಕೊತೀನಿ. ಡ್ರೋನ್ ಶಾಟ್ಸು ನೋಡಿ, ಇದೊಂದು 4 ರೂಮ್ ಇದೆ. ಬೇಸಿಕ್ಲಿ ಅದು ಬ್ರೈಸ್ ಟೇಬಲ್ಸಲ್ಲಿ 4 ಇದೆ ಪ್ಲಸ್ 1 ಇದೆ. 1 ಈಸ್ ಫಾರ್ ಐ ಥಿಂಕ್ 4-6 ಮೆಂಬರ್ಸ್ ಇರೋಂಗೆ, ತುಂಬ ದೊಡ್ಡದಿದೆ. ನಾನು ನೆನ್ನೆ ನಮ್ಗೆ ತೋರಿಸಿದ್ದದು, ಅದನ್ನ ಕಂಫರ್ಟಬಲ್ ಫಾರ್ 2 ಮೆಂಬರ್ಸ್. ಸೊ ಇವಾಗ ಬನ್ನಿ ಚೆಕ್ ಮಾಡೋಣ ನೆಕ್ಸ್ಟು. ಅಲ್ಲಿ ನೋಡಿ ಮಮ್ಮಿ ಎಂಜಾಯ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದಟ್ ಈಸ್ ಒರೇನ್. ಹೈ ಒರೇನ್, ದಿಸ್ ಈಸ್ ಅ ನೈಸ್ ಸೆಟ್ ಔಟ್ ಏರಿಯಾ. ಇಲ್ಲಿ ಕುತ್ಕೊಂಡ್ಬಿಟ್ಟು ಆರಾಮಾಗಿ ಬ್ರೇಕ್ಫಾಸ್ಟ್ ಊಟ ಏನು ಬೇಕಾದ್ರೂ ಮಾಡ್ಬೋದು. ಆ್ಯಂಡ್ ದಿಸ್ ದ ರಿಮೈನಿಂಗ್ ಆಫ್ ದ ವೆರಿ ನೈಸ್ ಬ್ಯೂಟಿಫುಲ್ ಸ್ಟೇ. ಇವರು ಗಬ್ಬರ್ ಸಿಂಗ್ ಮತ್ತು ಇವರು ಪದ್ಮಮ್ಮ, ಇವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸರ್ವಿಸ್. ಮತ್ತೆ ಬರ್ತೀವಿ. I am waiting for you. Sure. आप लोग भी बहुत अच्छे हैं. ಥ್ಯಾಂಕ್ ಯು ಎವ್ರಿವನ್. ಗುಡ್ ಮಾರ್ನಿಂಗ್, ಹೆಂಗಿದ್ದೀರಾ? ಹೋಪ್ ಆಲ್ ಆಫ್ ಯು ಡೂಯಿಂಗ್ ಫೈನ್. ವೆಲ್ಕಮ್ ಟು ಡೇ 21 ಆಫ್ ಮೈ 30-day ರೋಡ್ ಟ್ರಿಪ್ ಅಕ್ರಾಸ್ ಕರ್ನಾಟಕ. ಇವಾಗ ನಾವಿರೋದು ಹೊಸಪೇಟೆ ಮತ್ತು ಹಂಪಿ ಮಧ್ಯದಲ್ಲಿರೋದು. ಸೊ ಹೊಸಪೇಟೆ ಅಂತಲೇ ಇಟ್ಕೊಳ್ಳಿ. ಐ ಆಮ್ ಇನ್ ಡಿಸ್ಟ್ರಿಕ್ಟ್ ನಂಬರ್ 20, ವಿಜಯನಗರ. ಸೊ ನೆನ್ನೆಲ್ಲ ಹಂಪಿ ತೋರಿಸ್ದೆ, ಸ್ಟಾರ್ಟಿಂಗ್ ಬಳ್ಳಾರಿ ತೋರಿಸ್ದೆ, ಆಮೇಲೆ ಅದಾದ್ಮೇಲೆ ಹಂಪಿ ತೋರಿಸ್ದೆ. ಇವಾಗ ನಾವು ಬಂದಿರೋದು ಹೊಸಪೇಟೆ, ವಿಚ್ ಇಸ್ ಇನ್ ವಿಜಯನಗರ ಡಿಸ್ಟ್ರಿಕ್ಟ್. ಸೊ ತುಂಬ ಎಕ್ಸ್ಪ್ಲೋರ್ ಮಾಡೋದಿದೆ. ಹಂಪಿನ ಒಂದು ಮಾತ್ರ ಹೇಳ್ಬೇಕಂದ್ರೆ ಅಟ್ಲೀಸ್ಟ್ ಒಂದು 5 ದಿನ ಬೇಕು ಎಕ್ಸ್ಪ್ಲೋರ್ ಮಾಡೋಕೆ. ಹಂಪಿ ಎಷ್ಟು ಜಾಗ ಇದೆ. ಎನಿವೇ, ಹೋಪ್ ಯು ಲೈಕ್ ವಾಟ್ ಎವರ್ ಐ ಬಿನ್ ಏಬಲ್ ಟು ಶೋ ಟಿಲ್ ನೌ. ಇವತ್ತು ತುಂಬ ಎಕ್ಸ್ಪ್ಲೋರೇಷನ್ ಇದೆ. ಆ್ಯಂಡ್ ಐ ಥಿಂಕ್ ಇವತ್ತು 3 ಡಿಸ್ಟ್ರಿಕ್ಟ್ ಕವರ್ ಮಾಡ್ತೀವಿ, ಆಯ್ತಾ? ಸೊ ಲೆಟ್ಸ್ ಸಿ. ಆ್ಯಂಡ್ ಅಟ್ ದ ಬಿಗಿನಿಂಗ್ ಆಫ್ ಡೇ 21 ನಮ್ಮ ಕಿಲೋಮೀಟರ್ಸ್ ಅಪ್ಡೇಟ್ ಬಂದು 3750, 3750, inching slowly towards 4000 mark. So anyways, ತುಂಬಾ ಇದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವಾಗ ನಾವು ಒನ್ ಮೋರ್ ವೆರಿ ಸಿಗ್ನಿಫಿಕೆಂಟ್ ಟೆಂಪಲ್,
ವಿಜಯ ವಿಠಲ್ ಟೆಂಪಲ್ಗೆ ಬಂದಿದ್ದೀವಿ. ಅಲ್ಲಿವರೆಗೂ ಕಾರ್ ಹೋಗಲ್ಲ, ಸೊ ಈ ಥರ ಜಾಗದಲ್ಲಿ ಕಾರ್ ಪಾರ್ಕ್ ಮಾಡಬೇಕು. ಕಾರ್ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಟಿಕೆಟ್, ಒಂದು ಎಲೆಕ್ಟ್ರಿಕ್ ಬಗ್ಗಿ ಬರುತ್ತೆ, ಸೊ ಇಲ್ಲಿ ಟಿಕೆಟ್ ತೊಗೊಬೇಕು ಫಸ್ಟು. 1 way 10 rupees, 2 way 20 rupees. ಸೊ ಅದಾದಮೇಲೆ ಬಗ್ಗಿಂದ ಅಲ್ಲಿವರೆಗೂ ಹೋಗೋದು. ಗೆಜಾಲ ಮಂಡಪ. ಥ್ಯಾಂಕ್ ಯು ಮೇಡಮ್. ಸೊ ನಾನು ಹಿಂದೆ ಕಾಣಿಸ್ತಿರೋದು ನಿಮಗೆ ವಿಜಯ ವಿಠಲ ಟೆಂಪಲ್ಲು ಕಾಣಿಸಿದೆ. ಇಟ್ ಈಸ್ ವೆರಿ ಫೇಮಸ್ ಫಾರ್ ದ ಸ್ಟೋನ್ ಚಾರಿಯಟ್ ಅಂತಾರೆ. ಆಮೇಲೆ ಒನ್ ಮೋರ್ ಥಿಂಗ್ ಅಂದರೆ ಇಲ್ಲಿ ಒಂದು ರಂಗಮಂಟಪ ಇದೆ. ಅಲ್ಲಿ ಯು ವಿಲ್ ಫೈಂಡ್ ಅರೌಂಡ್ 56 ಮ್ಯೂಸಿಕಲ್ ಪಿಲ್ಲರ್ಸ್. ಆ ಪಿಲ್ಲರ್ಸಿಂದನೇ ತುಂಬ ಅಂದರೆ ಅದನ್ನ ಪ್ಲೇ ಮಾಡಿದ್ರೆ ಸೌಂಡ್ ಬರುತ್ತೆ ತುಂಬ. ಸೊ ಅದನ್ನೆಲ್ಲ ಚೆಕ್ ಮಾಡೋಣ ಬನ್ನಿ. ಸೊ ನೀವಿಲ್ಲಿ ಪಿಲ್ಲರ್ಸ್ ನೋಡ್ತಾ ಇದ್ದೀರಲ್ಲ, ಈ ಪಿಲ್ಲರ್ಸ್ ಇರೋದಂಥದ್ದು 56 ಪಿಲ್ಲರ್ ಇದೆ. ಸೊ 56 ಪಿಲ್ಲರ್ಸ್ ಇರೋದ್ರಿಂದ ಏನಂದರೆ ಬೇಸಿಕ್ಲಿ ಒಂದೊಂದು ಪಿಲ್ಲರ್ಗೂ ದೇರ್ಸ್ ಅ ಡಿಫ್ರೆಂಟ್ ಮ್ಯೂಸಿಕಲ್ ನೋಟ್. ಇಲ್ಲಿ ವರ್ಕ್ ಬಿಡ್ತಿಲ್ಲ, ಏನಾದ್ರು ಕೆಲಸ ಇರಬೇಕು. ಆ್ಯಕ್ಚುಲಿ ಎಲ್ಲ ಬಂದ್ ಮಾಡಿದ್ದಾರೆ, ಬಟ್ ದಿಸ್ ಈಸ್ ದ ಪಿಲ್ಲರ್. ಇಟ್ಸ್ ವೆರಿ ನೈಸ್. ಐ ವಿಶ್ ವಿ ಕುಡ್ ಹ್ಯಾವ್ ಪ್ಲೇಡ್ ದಟ್. ಲೆಟ್ಸ್ ಸಿ. ಇಲ್ಲಿ ಈ ವಿಜಯ ವಿಠಲ ಟೆಂಪಲ್ ಬಂದ್ಬಿಟ್ಟು ವಿಷ್ಣು ದೇವರಿಗೆ ಡೆಡಿಕೇಟ್ ಆಗಿರೋ ಟೆಂಪಲ್ಲು. ಇಟ್ಸ್ ಆಲ್ಸೋ ಪಾರ್ಟ್ ಆಫ್ ದಿ ಯುನೆಸ್ಕೋ ಹಂಪಿ ವರ್ಲ್ಡ್ ಹೆರಿಟೇಜ್ ಸೈಟ್. ಸೊ ಪ್ರಿಟಿ ಅಮೇಸಿಂಗ್. ಇಲ್ಲೆಲ್ಲ ಆರ್ಕಿಟೆಕ್ಚರ್ ನೋಡೋದೆಲ್ಲ ದ್ರವಿಡಿಯನ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಇಲ್ಲಿರೋದು. ಮೋಸ್ಟ್ ಆಫ್ ಕರ್ನಾಟಕದು ನಾರ್ದರ್ನ್ ಸೈಡ್ ಅಟ್ ಲೀಸ್ಟ್ ಇಸ್ ದ್ರವಿಡಿಯನ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್. ವೆರಿ ನೈಸ್ ಪ್ಲೇಸ್. ನಾವೀಗ ಕೊರಾಕಲ್ ರೈಡಿಗೆ ಬಂದಿದ್ದೀವಿ. ತೆಪ್ಪ ಅಂತಾರಲ್ಲ, ಸೊ ತುಂಗಭದ್ರಾ ನದಿಯಲ್ಲಿ ಮಾಡೋದು ನವ ಬೃಂದಾವನ ಕೊರಾಕಲ್ ರೈಡ್ ಅಂತ.
ಚೆನ್ನಾಗಿರುತ್ತೆ. ಬೆಳಗ್ಗೆನಾ? ಮುಂದ್ಗಡೆ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹ್ಮ್. ಇದೊಂದು ಅಖಂಡ ಶಿಲಾ ಪರ್ವತ ಅಂತ ಒಂದು ದೊಡ್ಡ ಗುಡ್ಡ ಇದೆ ಸರ್. ಅದಕ್ಕೆ ವಾಲಿ ಸುಗ್ರೀವ್ ಇರ್ತಾರಲ್ಲ, ವಾಲಿ ಸುಗ್ರೀವ ವೈಫ್ ತಾರಾದೇವಿ 400 ವರ್ಷದ ಹಿಂದ್ಗಡೆ ಆ ಬೆಟ್ಟದ ಮೇಲೆ ಕುಂತು ತಪಸ್ಸು ಮಾಡೋ ಕ್ಷೇತ್ರ. ಅದಕ್ಕೆ ಆ ಬೆಟ್ಟಕ್ಕೆ ಸಿಂಗಲ್ ಸ್ಟೋನ್, ಬ್ಯಾಲೆನ್ಸ್ ರ್ಯಾಂಕ್, ಅಖಂಡ ಶಿಲಾ ಪರ್ವತ, ಇನ್ನೊಂದು ಏನಂತಾರೆ ಅಂದ್ರೆ ತಾರಾ ಪರ್ವತ ಅಂತ ಹೇಳ್ತಾರೆ. ಫಸ್ಟ್ ರಾಮ ಲಕ್ಷ್ಮಣ ಸೀತೆಗೋಸ್ಕರ ವೀಕ್ಷಣೆಗೆ ಬರ್ತಾರೆ. ವೀಕ್ಷಣೆಗೆ ಬಂದಾಗ ಸಾಹಿತ್ಯ ಕೇಳ್ತಾರೆ, ಯಾರು ಸುಗ್ರೀವ ಮಹಾರಾಜ್ ಮೀಟ್ ಆಗಿ ಬಂದಿರ್ತಾರೆ. ಅದೇ ಕ್ಷೇತ್ರಕ್ಕೋಸ್ಕರ ಫಸ್ಟ್ ಸಾಕ್ಷಾತ್ ಹನುಮಂತ ರಾಮ ಮೀಟ್ ಆಗಿರೋ ಕ್ಷೇತ್ರ ಮಾಡೋದೆಲ್ಲ ಕಿಷ್ಕಿಂಧ ಕ್ಷೇತ್ರ. ನನಗೆ ಕಿಷ್ಕಿಂಧಕ್ಕ ಇವರು ವಾನರ ಸೇನೆ ಕೊಡ್ತೀನಿ ಸೀತೆ ಹುಡ್ಕಂತೇಳಿ ಯಾರು ಹೇಳ್ತಾರೆ ಅಂದ್ರೆ ಸುಗ್ರೀವ ಮಹಾರಾಜ ರಾಮದೇವ್ರಿಗೆ ಹೇಳ್ತಾರೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಆಯ್ತಪ್ಪ ನಾವು ಅಲ್ಲಿನ ಸಂಹಾರ ಮಾಡಿ ಇಲ್ಲಿ ವಚನ ಕೊಡ್ತೀನಿ ಅಂತೇಳಿ ಅಲ್ಲಿ ಋಷಿಮುಖ ಪರ್ವತದಲ್ಲಿ ವಚನ ಕೊಡ್ತಾರೆ. ಅದೇ ಕ್ಷೇತ್ರದಲ್ಲಿ ಫಸ್ಟ್ ರಾಮ ಹನುಮಂತ ಭೇಟಿ ಆಗ್ತಾರೆ. ರಾಮದೇವರು ಸುಗ್ರೀವಾಗ ಆ ಕ್ಷೇತ್ರದಲ್ಲಿ ವಾಲಿನ ಸಂಹಾರ ಮಾಡಿ ನಿನಗೆ ಈ ಕಿಷ್ಕಿಂಧ ನಗರಕ್ಕೆ ರಾಜ ಮಾಡ್ತೀನಿ ಅಂತ ವಚನ ಕೊಡ್ತಾರೆ. ಅಲ್ಲಿಂದ ನೀವು ಆನೆಗೊಂದಿ ಬಂದ್ಬಿಟ್ರೆ ಹಾಫ್ ಅನ್ ಅವರ್ ಹೆಸರೇನು ಹೇಳಿ ಇನ್ನೊಂದ್ಸಲಿ? ರುದ್ರಪ್ಪ. ಇವರು ವೀರೇಶ. ನನ್ನ ಹೆಸರು ಹನುಮೇಶ. ಇದು ನವ ಬೃಂದಾವನ ಕೊರಾಕಲ್ ರೈಡು ವಿಜಯ ವಿಠಲ ಟೆಂಪಲಿಂದ 5 ನಿಮಿಷ ದೂರದಲ್ಲಿರೋದು. ಓಕೆ, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ನಂಗಂತೂ ಸಖತ್ ಇಷ್ಟ ಆಯ್ತು ಕೊರಾಕಲ್ ರೈಡು. ನಿಮಗೂ ಇಷ್ಟ ಆಯ್ತು ಅನ್ಕೊಂತೀನಿ ನೋಡಿದ್ದು. ಇಲ್ಲಿ ಬಂದ್ಬಿಟ್ಟು ಎಂಜಾಯ್ ಮಾಡ್ಬೇಕಂದ್ರೆ ಡೆಫಿನೆಟ್ ಆಗಿ ಮಾಡ್ಬೋದು. ಇಲ್ಲಿ ತುಂಬಾ ಕಡೆ ಸ್ಪಾಟ್ಸ್ ಅಲ್ಲಿ ಮಾಡ್ತಾರೆ, ಸಿನ್ಸ್ ಹಂಪಿ ಇಸ್ ಆನ್ ದ ತುಂಗಭದ್ರಾ ರಿವರ್. ಸೊ ಹಂಗಾಗಿ ಅಂಡ್ ತುಂಬಾ ಪ್ಲೇಸಸ್ ಇದೆ ಎಕ್ಸ್ಪ್ಲೋರ್ ಮಾಡಕ್ಕೆ ಹೇಳ್ದಲ್ಲ ನಾವು. ಸ್ಪೀಕಿಂಗ್ ಆಫ್ ವಿಚ್, ಇವಾಗ ಎಲ್ಲರೂ ಹಂಪಿ ಅಂದ ತಕ್ಷಣ ಅಕ್ಕಪಕ್ಕ ಎಷ್ಟೊಂದು ಜಾಗಗಳಿದೆ. ಸೊ ಒನ್ ಸಚ್ ಪ್ಲೇಸ್ ಈಸ್ ಆನ್ ದಿ ಅದರ್ ಸೈಡ್ ಆಫ್ ತುಂಗಭದ್ರಾ ನದಿ. ಸೊ ಅದು ಬಂದ್ಬಿಟ್ಟು ಕೊಪ್ಪಳ ಡಿಸ್ಟ್ರಿಕ್ಟ್ ಬಿಲಾಂಗ್ ಆಗುತ್ತೆ. ಸೊ ಇವಾಗ ಇದ್ದಿದ್ದು ನಾವು ವಿಜಯನಗರ ಡಿಸ್ಟ್ರಿಕ್ಟ್ ಹಂಪಿಯಲ್ಲಿ, ಸೊ ಅದು ಕೊಪ್ಪಳ ಡಿಸ್ಟ್ರಿಕ್ಟಿಗೆ ಹೋಗುತ್ತೆ. ನಾವು ತುಂಗಭದ್ರಾ ದಾಟ್ಬೇಕು ಅದಕ್ಕೆ. ಸೊ ಇವಾಗ ತೋರಿಸ್ತೀನಿ 1 ನಿಮಿಷ ತುಂಗಭದ್ರಾನ. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಿರೋದು ತುಂಗಭದ್ರಾ ನದಿ. ಈ ಸೈಡ್ ಎಲ್ಲ ಹಂಪಿ ಸೈಡ್, ಅಥವಾ ಮೋರ್ ಪ್ರಿಸೈಸ್ಲಿ ವಿಜಯನಗರ ಸೈಡ್, ಈ ಕಡೆ ಎಲ್ಲದು. ಆನ್ ದಿ ಅದರ್ ಸೈಡ್ ಇದೊಂದು ಬ್ರಿಡ್ಜ್ ಇದೆ. ಬ್ರಿಡ್ಜ್ ಆ ಸೈಡ್ ಎಲ್ಲ ಕೊಪ್ಪಳ ಡಿಸ್ಟ್ರಿಕ್ಟ್. ಸೊ ನೆಕ್ಸ್ಟ್ ಡಿಸ್ಟ್ರಿಕ್ಟ್. ಸೊ ಅದ್ರ ಬಗ್ಗೆ ಇನ್ನ ಹೇಳ್ತೀನಿ. ಇವಾಗ ನಾವು ವಿಜಯನಗರ ಡಿಸ್ಟ್ರಿಕ್ಟ್ ಎಕ್ಸಿಟ್ ಮಾಡ್ತಾ ಇದೀವಿ. ಸೊ ದಿಸ್ ಕನ್ಕ್ಲೂಡ್ಸ್ ಅವರ್ ಪಾರ್ಟ್ ಆಫ್ ದ ವಿಡಿಯೋ ಫಾರ್ ದ ವಿಜಯನಗರ ಡಿಸ್ಟ್ರಿಕ್ಟ್. ಇಲ್ಲಿ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ 1 ಡೇ ಹತ್ರ ಸ್ಪೆಂಡ್ ಮಾಡ್ತೀವಿ, ಬಟ್ ತುಂಬಾ ಇದೆ ನೋಡೋಕ್ಕೆ. ಸೊ ಡೆಫಿನೆಟ್ಲಿ ವಿಸಿಟ್ ಇಟ್. ಇವಾಗ ಹಂಪಿಗಂತೂ ನಾನು ಹೇಳೋದೊಂದು 5-6 ದಿನ ಬೇಕು ವಿಸಿಟ್ ಮಾಡಕ್ಕೆ ಈಸಿಲಿ. ನೆಕ್ಸ್ಟ್ ಏನಂದ್ರೆ ಇವಾಗ ವಿಜಯನಗರ ಬಗ್ಗೆ ಒಂದು ಸ್ವಲ್ಪ ಸಮರಿ ಮಾಡ್ತೀನಿ. ಸೊ ಇವಾಗ ನಾವು ವಿಜಯನಗರ ಡಿಸ್ಟ್ರಿಕ್ಟ್ ಸಮರಿ ಹೇಳ್ಬೇಕಂದ್ರೆ, ದಿಸ್ ಇಸ್ ದ ಲೇಟೆಸ್ಟ್ ಡಿಸ್ಟ್ರಿಕ್ಟ್ ಕರ್ನಾಟಕದಲ್ಲಿ. 17th November 2021 ಅಲ್ಲಿ ಫಾರ್ಮ್ ಆಗಿದ್ದು. ಯಾವ ಡಿಸ್ಟ್ರಿಕ್ಟ್ ಪಾರ್ಟ್ ಇತ್ತಂದ್ರೆ, ಮುಂಚೆ ಬೆಳ್ಳಾರಿ ಡಿಸ್ಟ್ರಿಕ್ಟ್ ಪಾರ್ಟ್ ಅಲ್ಲಿ ಇತ್ತು, ಇವಾಗ ಅದು ಇಂಡಿಪೆಂಡೆಂಟ್ ಡಿಸ್ಟ್ರಿಕ್ಟ್ ಆಗಿದೆ. ಇಲ್ಲಿ ಬಂದ್ಬಿಟ್ಟು ತಾಲೂಕ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಹೊಸಪೇಟೆ ತಾಲೂಕು. ಟೋಟಲ್ ಆಗಿ ಐ ಥಿಂಕ್ 6 ತಾಲೂಕ್ಸ್ ಇದೆ. ನನ್ನ ಜ್ಞಾಪಕ ಹೊಸಪೇಟೆ, ಹಗರಿಬೊಮ್ಮನಹಳ್ಳಿ, ಹರಪನಹಳ್ಳಿ, ಕಿತ್ತೂರು ಅನ್ಸುತ್ತೆ, ಇನ್ ಸ್ವಲ್ಪ ಇದೆ ಮರ್ತೋಯ್ತು. ಬಟ್ ಇದೆಲ್ಲ ತಾಲೂಕುಗಳು. ಇದು ಏರಿಯಾ ಬಂದ್ಬಿಟ್ಟು ಆಲ್ಮೋಸ್ಟ್ 5400 ಸ್ಕ್ವೇರ್ ಕಿಲೋಮೀಟರ್ಸ್ ಇದೆ.
ಮತ್ತೆ ಪಾಪ್ಯುಲೇಷನ್ ಬಂದ್ಬಿಟ್ಟು ಒಂದು 15 ಲಕ್ಷ ಹತ್ತತ್ರ ಇದೆ. ಇಲ್ಲಿ ಮೇನ್ ಎಕಾನಮಿ ಇರೋದು ಮೈನಿಂಗ್ ಆದ್ಮೇಲೆ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಎಕಾನಮಿ ಬಂದ್ಬಿಟ್ಟು ಇಲ್ಲಿ ಇದು ಟೂರಿಸಂ ಆಲ್ಮೋಸ್ಟ್ 30%. ಐ ಥಿಂಕ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೈ ಎಷ್ಟು ಜನ ಬರ್ತಾರೆ ವರ್ಲ್ಡ್ ವೈಡ್ ಇಂದ ಹಂಪಿ ನೋಡಕ್ ಬರ್ತಾರೆ. ಸೊ ಹಂಗಾಗಿ ಇಡ್ಲಿಕ್ಕೆ ರಿಜಿಸ್ಟ್ರೇಷನ್ ಬಂದ್ಬಿಟ್ಟು RTO KA35. ಸೊ that is it about Vijayanagara. With that, I welcome you to district number 21, Koppala. ಈಗ ಜಸ್ಟ್ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದು. ಏನಾಯ್ತಂದರೆ ಕೊರಕಲ್ ರೈಡ್ ಮಾಡಿದ್ಮೇಲೆ ಹೊಟ್ಟೆ ಖಾಲಿ ಇತ್ತು, ಏನೂ ತಿಂಡಿ ತಿಂದಿರಲಿಲ್ಲ ನಾನು. ಸೊ ಹೊಟ್ಟೆ ಫುಲ್ ಖಾಲಿ ಇತ್ತು. ಸೊ ಅದಕ್ಕೊಂಥರ ತೊಳಸ್ದಂಗೆ ಆಯಿತು. ಅದು ಫುಲ್ ಸುತ್ತಿಸ್ತಾರಲ್ಲ ಹಿಂಗೆ ಫುಲ್ ಹೊಟ್ಟೆ ತುಂಬಿಸ್ದಂಗೆ ಆಯಿತು. ಸೊ ನಾವು ತಲೆ ಸುತ್ತಿತ್ತು. ಸೊ ಐ ಜಸ್ಟ್ ವಾಂಟೆಡ್ ಟು ಈಟ್ ಸಮಥಿಂಗ್. ಅದಕ್ಕೆ ಇಲ್ಲಿ ಹಿಪ್ಪಿ ಐಲ್ಯಾಂಡ್ ಅಂತ ಒಂದು ಜಾಗ ಇದೆ, ಕೆಫೆ. ಹಾಂ, ಸೊ ಇದು ಅದೇ ಹೇಳ್ದಲ್ಲ, ಅದರ್ ಸೈಡ್ ಆಫ್ ತುಂಗಭದ್ರಾ ನಗರ್ ರಿವರ್. ಚೆನ್ನಾಗಿದೆ. ಹಂಪಿನೇ ಅಂತಾರೆ, ಬಟ್ ನನ್ನ ಪ್ರಕಾರ ಅದು ಹಂಪಿ ಈ ಸೈಡ್ ಇದೆ, ಇದು ಬೇರೆ ಊರ್ ಸೈಡ್. ಎನಿವೆ, ಸೊ ವೆರಿ ನೈಸ್ ಪ್ಲೇಸ್. ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಲೆಟ್ಸ್ ಸಿ. ಎಷ್ಟು ತಗೊಂಡ, ಬಟ್ ಪೂರಿ ಕೊಟ್ಟಿದ್ದಾನೆ, ನೋಡೋಣ ಹೆಂಗಿದೆ ಅಂತ. ಕ್ವೈಟ್ ಗುಡ್. ಅಥವಾ ತುಂಬ ಹಶ್ವಾಗಿದೆ ಗೊತ್ತಿಲ್ಲ, ಬಟ್ ಟೇಸ್ಟ್ ಆಗಿದೆ. I am going to go cliff jumping. ಇಲ್ಲಿ ಬಂದಿದ್ದೀವಿ ಕ್ಲಿಫ್ ಜಂಪಿಗೆ. ಆ ಕಡೆ ಇದೆ ಅಂತ ಅಪ್ಯಾರೆಂಟ್ಲಿ. ಆ ರಾಕ್ ಇದೆಯಲ್ಲ, ರಾಕ್ ಆ ಕಡೆ ಇರೋದು ಕ್ಲಿಫ್ ಜಂಪ್ 15 ಅಡಿಗೂ. ಸೊ ಲೆಟ್ಸ್ ಸಿ. ನಾನು ಮಾಡ್ತೀನಿ, ಮಮ್ಮಿ ಮಾಡಲ್ಲ. ಐ ಆಮ್ ವೆರಿ ಎಕ್ಸೈಟೆಡ್, ಅಟ್ ದ ಸೇಮ್ ಟೈಮ್ ಲಿಟಲ್ ನರ್ವಸ್. ಸೊ ನೋಡೋಣ ಹೆಂಗಿರುತ್ತೆ ಅಂತ. 3, 2, 1, jump! ಸೊ ಹೇಗಿತ್ತು ನನ್ನ ಅಟೆಂಪ್ಟ್ ಅಟ್ ಕ್ಲಿಫ್ ಜಂಪ್? ಬೇಸಿಕ್ಲಿ ಇಲ್ಲಿ ಹೆಂಗೆ ಅಂದ್ರೆ, ಇದು ಸಾಣಾಪುರ್ ಲೇಕ್ ಇದೆ. ಅದ್ರದ್ದು ಲೇಕ್ ಇಂದ ಸ್ವಲ್ಪ ಮುಂದೆ ಹೋದ್ರೆ ಐ ಥಿಂಕ್ ಒಂದು ನದಿ ತರ ಇರುತ್ತದೆ. ಅಲ್ಲಿ ಆಲ್ಮೋಸ್ಟ್ ಸಾಣಾಪುರ್ ಲೇಕ್ ಇಂದ ಒಂದು 5 ನಿಮಿಷ ಅನ್ಬೋದು.
ಸೊ ಅಲ್ಲಿ ಕ್ಲಿಫ್ ಜಂಪಿಂಗ್ ಇದೆ. ನಾನು ಆನ್ಲೈನ್ ಸುಮ್ಮನೆ ನೋಡ್ತಿದ್ದೆ, ಬಟ್ ಎಲ್ಲಿ ಎಕ್ಸಾಕ್ಟ್ ಅಂತ ಗೊತ್ತಿರಲಿಲ್ಲ. ಯಾರೋ ಒಬ್ರು ಅವ್ರು ಮಾಡಿಸೋರು ಅಲ್ಲೇ ರೋಡಲ್ಲಿ ಸಿಕ್ಕಿದ್ರು, ಅವ್ರಿಗೆ ಕರ್ಕೊಂಡು ಹೋದ್ರು. ಸೊ ಅಲ್ಲಿ ಏನಂದ್ರೆ ಒಂದ್ ಕಡೆ ತನಕ ಕಾರ್ ಪಾರ್ಕ್ ಮಾಡಿ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಒಂದು 5-10 ಮಿನಿಟ್ಸ್ ನಾರ್ಮಲ್ ನಡ್ಕೊಂಡು ಆಮೇಲೆ ಬಂಡೆಗಳಿದೆ, ಸೊ ನಡ್ಕೊಂಡು ಹೋಗ್ಬೇಕು. ಅದಾದ್ಮೇಲೆ ಲೈಫ್ ಜಾಕೆಟ್ ಹಾಕ್ಸ್ತಾರೆ. ನದಿ ದಾಟ್ಬಿಟ್ಟು ಸ್ವಿಮ್ ಮಾಡ್ಕೊಂಡು ಹೋಗ್ಬೇಕು. ಅದಾದ್ಮೇಲೆ 2 ಆಪ್ಷನ್ ಇದೆ, ಒಂದು 10 ಫೀಟು, ಇನ್ನೊಂದು 15 ಫೀಟು. ನಾನು 15 ಫೀಟ್ ಮಾಡೋಣ ಅಂತಾನೆ ಹೋಗಿದ್ದು, ಬಟ್ ಒಂದ್ ಥಿಂಗ್ ಏನ್ ರಿಯಲೈಸ್ ಮಾಡಿದ್ದೇನೆ ಅಂದ್ರೆ, ನೀವು ಆಲ್ರೆಡಿ ಒದ್ದೆ ಇರ್ತೀರಾ, ಸೊ ನೀವು ಮೇಲೆ ಹೋದ್ಮೇಲೆ ಚಾನ್ಸಸ್ ಆಫ್ ಸ್ಲಿಪ್ಪಿಂಗ್ ಆರ್ ಮೋರ್. ಸೊ ನಾನು 10 ಫೀಟ್ ತಗೊಂಡೆ. ಚಾರ್ಜಸ್ ಆರ್ 200 ಪರ್ ಜಂಪ್. ಸೊ ಒಂದ್ಸಲ ಜಂಪ್ ಮಾಡಿದ್ರೆ 200 ರೂಪಾಯಿ, 2 ಸಲ ಜಂಪ್ ಮಾಡಿದ್ರೆ 400 ರೂಪಾಯಿ, ಅಂಡ್ ಸೊ ಆನ್. ಯು ಕ್ಯಾನ್ ನೆಗೋಷಿಯೇಟ್ ವಿತ್ ದ ಪರ್ಸನ್. Anyway, so it was a lot of fun. I never expected this. So if you are interested in coming, ಸಾಣಾಪುರ್ ಲೇಕ್ ಅಂತ ಹೋಗಿ ಅಲ್ಲಿ ಯಾರಿಗಾರು ಕೇಳಿ. ಆಕ್ಚುಲಿ ನಿಮ್ಗೆ ಎದುರುಗಡೆ ಸಿಗಲ್ಲ, ಕ್ಲಿಫ್ ಜಂಪಿಂಗ್ ಅಂತ ಅಲ್ಲಿ ಹೇಳ್ತಾರೆ. ಅಲ್ಲಿ ಇಲ್ಲಾಂದ್ರೆ ಇಫ್ ಪಾಸಿಬಲ್ ಐ ಟ್ರೈ ಟು ಪಿನ್ ದ ಲಿಂಕ್, ಆಯ್ತಾ? ಎನಿವೆ, ಸೊ ದಟ್ ವಾಸ್ ಲಾಟ್ ಆಫ್ ಫನ್. ದಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್, ಯಾಕಂದ್ರೆ ನಂಗೆ ಗೊತ್ತಿರಲಿಲ್ಲ ಇದಿರುತ್ತೆ. ಜಸ್ಟ್ ಮಾರ್ನಿಂಗ್ ನೋಡಿದ್ದು. ಅಂಡ್ ನಾವ್ ಲೆಟ್ಸ್ ಪ್ರೊಸೀಡ್. ಸೊ ಅವಾಗಲೇ ಹಿಪ್ಪಿ ಐಲ್ಯಾಂಡ್ ಬಗ್ಗೆ ಹೇಳಿದೆ. ಹಿಪ್ಪಿ ಐಲ್ಯಾಂಡ್ ಅಂತ ಏನಕ್ಕೆ ಅಂತಾರೆ ಅಂದ್ರೆ, ಇದೊಂಥರ ಮೋರ್ ರಿಲ್ಯಾಕ್ಸ್ಡ್ ಸ್ಪೇಸ್. ಅಂದ್ರೆ ಮೋಸ್ಟ್ಲಿ ಜನಗಳು ಚಿಲ್ ಮಾಡಕ್ಕೆ ಬರ್ತಾರೆ, ಒಂಥರ ಡಿಫ್ರೆಂಟ್ ತರ ವೈಬ್ ಇರುತ್ತೆ. ಸೊ ಅದಕ್ಕೆ ಬರ್ತಾರೆ ಇಲ್ಲಿ ಹಿಪ್ಪಿ ಐಲ್ಯಾಂಡ್ ಅಂತ ಕರೀತಾರೆ. ಅದು ಆಕ್ಚುಲ್ ಹೆಸರು ವೀರಪಾಪುರ್ ಗಡಿ ಅಂತ. ಸೊ ಇದು ತುಂಗಭದ್ರಾ ಆ ಸೈಡ್ ಬರುತ್ತೆ. ತುಂಗಭದ್ರಾ ಒಂದ್ ಸೈಡ್ ಫುಲ್ ಏನಂತಾರೆ, ಅಷ್ಟು ರಿಚ್ ಹಿಸ್ಟ್ರಿ, ಹಂಪಿ ಸೈಡು ದೇವಸ್ಥಾನಗಳೆಲ್ಲ ಇದ್ರೆ, ಇಲ್ಲಿ ಮೋರ್ ಒಂಥರ ಬೊಹಿಮಿಯನ್ ಸೈಡ್ ತರ ಫುಲ್ ರಿಲ್ಯಾಕ್ಸ್ಡ್ ಆಗಿರೋದು. ಕ್ಯಾಫೇಸ್ ಇದೆ, ಗೋವಾಲಿ ಅಥವಾ ಗೋಕರ್ಣಲ್ಲಿ ಕ್ಯಾಫೇಸ್ ನೋಡಿದ್ರಲ್ಲ, ಆ ತರ ಕ್ಯಾಫೇಸ್ ಇದೆ ಇಲ್ಲಿ. ಸೊ ಅದಕ್ಕೆ ಹಿಪ್ಪಿ ಐಲ್ಯಾಂಡ್ ಅಂತಾರೆ. ಎಷ್ಟು ಜನ ಹೆಂಗ್ ಮಾಡ್ತಾರೆ ಅಂದ್ರೆ, ಆ ಸೈಡ್ ಬಂದು ಉಳ್ಕೊಂತಾರೆ, ಮತ್ತೆ ಬೋಟ್ ತಗೊಂಡು ಹೋಗ್ತಾರೆ ಹಂಪಿ ಸೈಡ್ಗೆ ದೇವಸ್ಥಾನ ಎಲ್ಲ ನೋಡ್ಕೊಂಡ್ ಬರಕ್ಕೆ. ಸೊ ಆ ತರ ಎಲ್ಲ ಇದೆ. ಇವಾಗ ನಾವು ಜಸ್ಟ್ ಅರೇಬಿಯನ್ ಸಿ ಹತ್ರ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ಸೊ ನೀವೊಂದ್ಸಲಿ ನೋಡಿ. ಜಸ್ಟ್ ಕಿಡಿಂಗ್ ಗೈಸ್. ಅರೇಬಿಯನ್ ಸಿ ಅಲ್ಲ, ಇವಾಗ ಬಂದಿರೋದು ತುಂಗಭದ್ರಾ ರೆಸರ್ವಾಯರ್. ಎಷ್ಟು ದೊಡ್ಡದಿದೆ ಯಪ್ಪ, ದೂರಕ್ಕೂ ಏನೂ ಕಾಣಲ್ಲ. ನಿಜವಾಗ್ಲೂ ಸಮುದ್ರ ಮಧ್ಯದಲ್ಲಿ ಇದ್ದಂಗಿದೆ. ಅಮೇಝಿಂಗ್, ಏನೇನೂ ಕಾಣಲ್ಲ. ತುಂಗಭದ್ರಾ ರಿಸರ್ವಾಯರ್ ಇದು ಟೋಟಲ್ ಏರಿಯಾ ಬಂದ್ಬಿಟ್ಟು ಆಲ್ಮೋಸ್ಟ್ 378 ಸ್ಕ್ವೇರ್ ಕಿಲೋಮೀಟರ್ಸ್. ಆಲ್ಮೋಸ್ಟ್ 10% ಆಫ್ ಅ ಡಿಸ್ಟ್ರಿಕ್ಟ್ ಅನ್ಬೋದು, ಅಷ್ಟು ದೊಡ್ಡದಿದೆ. ಆ್ಯಂಡ್ ಆಲ್ಮೋಸ್ಟ್ ಇಲ್ಲಿ ಫುಲ್ ರಿಸರ್ವಲ್ಲಿ 101 TMC ವಾಟರ್ ಅಷ್ಟು ಕೆಪಾಸಿಟಿ ಸ್ಟೋರೇಜ್ ಇದೆ. ಇಟ್ಸ್ ಅಬ್ಸಲ್ಯೂಟ್ಲಿ ಕ್ರೇಜಿ.
ತುಂಗಭದ್ರಾ ರಿಸರ್ವರ್ ನೋಡಿದ್ವಿ. ತುಂಗಭದ್ರಾ ಡ್ಯಾಮ್ ನಮ್ಗೆ ನೋಡಕ್ ತುಂಬಾ ಇಷ್ಟ ಆಯ್ತು. ಅಲ್ಲಿಂದ ಕಾಣಿಸ್ಲಿಲ್ಲ, ಯಾಕಂದ್ರೆ ಸ್ವಲ್ಪ ಲೆಫ್ಟ್ ಅಲೋ ಮಾಡಿರೋದೇ ಒಂದು ವ್ಯೂ ಪಾಯಿಂಟ್ ಅಲ್ಲಿ ಹೋಗಿ ನೋಡಕ್ಕೆ. ಅಲ್ಲಿಂದ ಐ ಥಿಂಕ್ ಇನ್ನೊಂದು ಇರ್ಬೋದೇನೋ, ನಂಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಈ ವ್ಯೂ ಪಾಯಿಂಟ್ ತುಂಬಾ ಜನ ಇದೆ, ಸೊ ಮೋಸ್ಟ್ಲಿ ದಿಸ್ ಇಸ್ ದ ಒನ್. ತುಂಗಭದ್ರಾ ಬ್ರಿಡ್ಜ್ ಮೇಲೆ ಅಂತೂ ಬಿಡಲ್ಲ ಯಾರ್ದು, ಸೊ ಡೋಂಟ್ ಎಕ್ಸ್ಪೆಕ್ಟ್ ದಟ್ ಅಂಡ್ ಗೋ. ದ ನೆಕ್ಸ್ಟ್ ಥಿಂಗ್ ಇಸ್ the bridge itself is around 2.5 kilometers long. I think one of the longest bridges in India, for dam bridges ಹೇಳ್ತಿರೋದನ್ನ. ಮತ್ತೆ ಅದು ಬಿಟ್ಟು ಹೈಟ್ ಬಂದ್ಬಿಟ್ಟು ಆಲ್ಮೋಸ್ಟ್ 50 meters ಇದೆ. So pretty amazing that way. Anyway, so I have one more thing to say. After driving 3,813 kilometers, I have finally got some help in terms of driving. ನಾನು ಇವಾಗ ಓಡಿಸ್ತಿಲ್ಲ, ನನ್ನ ಕೈಲಿದೆ ನೋಡಿ, ಇಲ್ಲಿದೆ ನನ್ನ ಕೈ, ನಾನು ಓಡಿಸ್ತಿಲ್ಲ. ಸೊ ಇವಾಗ ಓಡಿಸ್ತಿರೋದು ಬಂದು ನಮ್ಮ ಮಮ್ಮಿ. ಸೊ ಶಿ ಇಸ್ ಡ್ರೈವಿಂಗ್ ರೈಟ್ ನೌ ಅಂಡ್ for right now I'll be resting. I'll be in the passenger seat. ನೋಡ್ತಾನೆ ಇನ್ನೊಂದು ಡಿಸ್ಟ್ರಿಕ್ಟ್ ಕವರ್ ಮಾಡ್ಬಿಟ್ವಿ, ಕೊಪ್ಪಳ ಡಿಸ್ಟ್ರಿಕ್ಟ್. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ವಿ ವಿಜಯನಗರ ಡಿಸ್ಟ್ರಿಕ್ಟ್ ಇಂದ, ಆಮೇಲೆ ಕೊಪ್ಪಳ ಡಿಸ್ಟ್ರಿಕ್ಟ್ ಬಂದ್ವಿ, ಕವರ್ ಮಾಡಿದ್ವಿ, ಆದಷ್ಟು ಕವರ್ ಮಾಡಿದ್ವಿ. ಸಖತ್ ಮಜಾ ಇತ್ತು. ಲಾಸ್ಟ್ ಅಲ್ಲಿ ನೀವು ನೋಡಿದ್ದು ತುಂಗಭದ್ರಾ ರಿಸರ್ವರ್, ಸೊ ವೆರಿ ಮ್ಯಾಸಿವ್. ಐ ಥಿಂಕ್ ತುಂಗಭದ್ರಾ ರಿಸರ್ವರ್ ಪಾರ್ಟ್ಸ್ ಆಫ್ ಇಟ್ ಇಸ್ ಶೇರ್ಡ್ ವಿತ್ ಡಿಫರೆಂಟ್ ಡಿಸ್ಟ್ರಿಕ್ಟ್ಸ್. ಹಾಗೆ ಎನಿವೆ, ಸೊ ಕೆಲವು ಫ್ಯಾಕ್ಟ್ಸ್ ಅಂದ್ರೆ ಕೊಪ್ಪಳ ಡಿಸ್ಟ್ರಿಕ್ಟ್ ಬಗ್ಗೆ ಅಂದ್ರೆ ಇಟ್ ಇಸ್ ಅರೌಂಡ್ 5,500 to 800 ಸ್ಕ್ವೇರ್ ಕಿಲೋಮೀಟರ್ಸ್. ಪಾಪ್ಯುಲೇಷನ್ ಇಸ್ ಕ್ಲೋಸ್ ಟು 15 lakhs, 15 ಲಕ್ಷ. ಆಮೇಲೆ ಇದು ಆಕ್ಚುಲಿ ಮುಂಚೆ ರಾಯಚೂರ್ ಜಿಲ್ಲೆಯಲ್ಲಿತ್ತು. 1998 ಅಲ್ಲಿ ಸೆಪರೇಟ್ ಇಂಡಿಪೆಂಡೆಂಟ್ ಜಿಲ್ಲೆ ಆಯ್ತು. ಅದ್ಬಿಟ್ರೆ ಇಲ್ಲಿ ಮೇಜರ್ ತಾಲೂಕ್ಸ್ ಅಂತ ಹೇಳಿದ್ರೆ ಕೊಪ್ಪಳನೆ, ಕುಷ್ಟಗಿ, ಕನಕಗಿರಿ, ಗಂಗಾವತಿ, ಮತ್ತೆ ಇದೆಲ್ಲ ಮೇಜರ್ ತಾಲೂಕ್ಸ್. ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ಇಲ್ಲಿ KA37. KA37 ಗಾಡಿ ನೋಡಿದ್ರೆ ಅದು ಕೊಪ್ಪಳ ಡಿಸ್ಟ್ರಿಕ್ಟ್ ಅಂತ. ಮೇನ್ ಇಲ್ಲಿ ಅಗ್ರಿಕಲ್ಚರ್, ಆಲ್ಮೋಸ್ಟ್ 60% ಅಗ್ರಿಕಲ್ಚರ್, ಪ್ಯಾಡಿ, ಮೇಸ್, ಜೋವಾರ್ ಇದೆಲ್ಲ ತುಂಬಾ ಡಾಮಿನೇಟ್ ಮಾಡುತ್ತೆ. ಅದಾದ್ಮೇಲೆ ಟೂರಿಸಂ ಇಸ್ ಆಲ್ಸೋ ಸೆಕೆಂಡ್, ಅರೌಂಡ್ 20%. ಇವಾಗ ಹಂಪಿ ಬಂದವರೆಲ್ಲ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಆ ಕಡೆ ಹೋಗ್ತಾರಲ್ಲ, ಹಿಪ್ಪಿ ಐಲ್ಯಾಂಡ್ ಅಥವಾ ಸಣ್ಣಪುರ ಲೇಕ್ ಅದೆಲ್ಲ ಹೋಗ್ತಾರೆ. ಸೊ ಆಬ್ವಿಯಸ್ಲಿ ಅಲ್ಲೂ ಕಾಂಟ್ರಿಬ್ಯೂಟ್ ಆಗುತ್ತೆ. ಎನಿವೇಸ್, ದಟ್ ವಾಸ್ ಕೊಪ್ಪಳ ಡಿಸ್ಟ್ರಿಕ್ಟ್. ವಿತ್ ದಟ್, ವೆಲ್ಕಮ್ ಟು ಡಿಸ್ಟ್ರಿಕ್ಟ್ ನಂಬರ್ 21, ಗದಗ್. ಶಾರ್ಟ್ ವಿಸಿಟ್ ಇರುತ್ತೆ ಗದಗ್ಗೆ, ಸೊ ಆದಷ್ಟು ಏನ್ ಕವರ್ ಮಾಡಕಂತ ಕವರ್ ಮಾಡೋಣ. ಅಂಡ್ ಲೆಟ್ಸ್ ಡಿಸ್ಕವರ್ ವಿಂಡ್ ಮಿಲ್ಸ್. ಹೆಂಗಿದೆ? ಚೆನ್ನಾಗಿದೆಯಾ? ಈಗಿನ ಸಖತ್ತಾಗಿರೋ ಗಿರ್ಮಿಟ್
ಮಿರ್ಚಿ ತಿಂದಿದ್ದು ಸೂಪರ್ ಆಗಿತ್ತು. ಫಸ್ಟ್ ಟೈಮ್ ವೆರಿ ಡಿಫ್ರೆಂಟ್ ಬದನೆಕಾಯಿ ಬಜ್ಜಿ ನೋಡಿದ್ದು, ತುಂಬಾ ಡಿಫ್ರೆಂಟ್ ಆಗಿತ್ತು. ಇಟ್ ಇಸ್ ನೈಸ್. ಎನಿವೆ, ಮೊನ್ನೆ ಬಳ್ಳಾರಿಯಲ್ಲಿ ತಿಂದಾಗ ಇಟ್ ಇಸ್ ಗುಡ್, ಬಟ್ ದಿಸ್ ಇಸ್ ಬೆಟರ್. ಇವತ್ತಿನ ಗಿರ್ಮಿಟ್ ತಿಂದಿದ್ದು ಸಕ್ಕತ್ತಾಯ್ತು, ಖಾರವಾಗಿತ್ತು. ಎನಿವೆ, ಸೊ ಗದಗಲ್ಲಿದ್ದೀವಿ and let's explore few spots today and then move ahead. ಸೊ ಈಗಿನ ಜಸ್ಟ್ ರೂಮಿಗೆ ಬಂದ್ವಿ. ಯಾವ ರೂಮು ಏನು ಅಂತ ಹೇಳ್ತೀನಿ ಒಂದು ನಿಮಿಷ. ಸೊ ಗದಗಿಂದ ಹೊರಟ್ಬಿಟ್ಟು ಈಗ ಜಸ್ಟ್ ಹೊಸ ಡಿಸ್ಟ್ರಿಕ್ಟ್ ಬಂದಿದ್ದೀವಿ, ವಿಚ್ ಇಸ್ ಹಾವೇರಿ. ಅದಕ್ಕಿಂತ ಮುಂಚೆ ಗದಗ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್. ಸೊ ಗದಗ ಬಂದ್ಬಿಟ್ಟು ಟೋಟಲ್ ಏರಿಯಾ 4657 ಸ್ಕ್ವೇರ್ ಕಿಲೋಮೀಟರ್ಸ್. ಇದು ಮುಂಚೆ ಧಾರವಾಡ ಡಿಸ್ಟ್ರಿಕ್ಟ್ ಪಾರ್ಟ್ ಇತ್ತು. 1997 ಸಪ್ರೇಟಾಗಿ ಅದೇ ಒಂದು ಡಿಸ್ಟ್ರಿಕ್ಟ್ ಆಯಿತು. ಇಲ್ಲಿ ಹೇಳ್ಬೇಕಂದ್ರೆ ತಾಲೂಕುಗಳೆಲ್ಲ ಏನಂದರೆ ಗದಗ ಇರಲಿ, ರಾನ್ ಇರಲಿ, ಶಿರಹಟ್ಟಿ ಇರಲಿ, ನರಗುಂಡ್ ಇರಲಿ. ಸೊ ಇದೆಲ್ಲ ತಾಲೂಕ್ಸು ಇಲ್ಲಿ ಗದಗಲ್ಲಿ. ಅದು ಬಿಟ್ಟು ಪಾಪ್ಯುಲೇಷನ್ ಬಂದ್ಬಿಟ್ಟು ಒಂದು ಅರೌಂಡ್ 12-13 lakhs ಇದೆ. ಆಮೇಲೆ ಇಲ್ಲಿ ಡ್ಯೂರೇಷನ್ ಬಂದ್ಬಿಟ್ಟು KA26. ಇಲ್ಲಿ ಮೇನ್ ಸೋರ್ಸ್ ಆಫ್ ಎಕನಾಮಿ ಅಂದರೆ ಅಗ್ರಿಕಲ್ಚರಲ್ಲಿ ಜೋಳ ಆಗಿರಲಿ, ಗೋಧಿ ಆಗಿರಲಿ, ಬೆಂಗಾಲ್ ಗ್ರಾಮ್ ಆಗಿರಲಿ, ಗ್ರೀನ್ ಗ್ರಾಮ್ ಆಗಿರಲಿ, ಇದೆಲ್ಲ ಟಾಪ್ ಪ್ರೊಡ್ಯೂಸರ್ಸ್ ಗದಗಲ್ಲಿ. ಅದು ಬಿಟ್ಟು ಇಲ್ಲಿ ಹೇಳ್ಬೇಕಂದ್ರೆ ಇಲ್ಲಿ ಪಂಡಿತ್ ಭೀಮಸೇನ್ ಗುರುರಾಜ್ ಜೋಶಿ is one of the popular celebrities, or I won't say celebrity, personalities coming from Gadag district. Anyway, short cute visit. Next time in explore ಮಾಡ್ತೀವಿ. ಈಗ ಬಂದಿದ್ದೀವಿ ಹೊಸ ಡಿಸ್ಟ್ರಿಕ್ಟ್. ಸೊ ವೆಲ್ಕಮ್ ಟು ಡಿಸ್ಟ್ರಿಕ್ಟ್ ನಂಬರ್ 22 ಹಾವೇರಿ. ರೈಟ್, ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್ ಹಾವೇರಿ ಡಿಸ್ಟ್ರಿಕ್ಟಲ್ಲಿ ಇರೋದಕ್ಕೆ. ತುಂಬ ಎಕ್ಸ್ಪ್ಲೋರ್ ಮಾಡಿದೆ ನಾಳೆ. ಸೊ ನಾಳೆ ಸಿಗೋಣ. ಹೋಪ್ ತುಂಬ ಇಷ್ಟ ಆಗ್ತಿದೆ ನಿಮಗೆಲ್ಲ ವೀಡಿಯೋಸ್ ನಾನು ಹಾಕ್ತಿರೋದು. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಆದಷ್ಟು ಸ್ಪ್ರೆಡ್ ಮಾಡಿ ವರ್ಡು, ಸೊ ದಟ್ ಪೀಪಲ್ ಗೆಟ್ ಟು ಸಿ ವಾಟ್ ಕರ್ನಾಟಕ ಇಸ್. ನಾಳೆ ಸಿಗೋಣ. ನಾಳೆ ಇನ್ನೂ ತುಂಬ ಎಕ್ಸ್ಪ್ಲೋರ್ ಮಾಡೋದಿದೆ. ಸೊ ಟಿಲ್ ದೆನ್, ಗುಡ್ ನೈಟ್, ಟೇಕ್ ಕೇರ್, ಬಾಯ್.